ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸ್ಪೋರ್ಟ್ ಪಾರ್ಟಿಸಿಪೇಷನ್ ಅಪ್ಲಿಕೇಶನ್ ಫಾರ್ಮನ್ನು ಆನ್ಲೈನ್ನಲ್ಲಿ ಹೇಗೆ ಭರ್ತಿ ಮಾಡಬೇಕು ಎಂಬುದನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಈ ಒಂದು ಪ್ರಕ್ರಿಯೆಯಲ್ಲಿ ಯಾವ ಮಾಹಿತಿಗಳನ್ನು ಸಿದ್ಧವಾಗಿಟ್ಟುಕೊಳ್ಬೇಕು, ಯಾವ ವಿವರಗಳನ್ನು ಎಂಟ್ರಿ ಮಾಡಬೇಕು ಹಾಗೂ ಕೊನೆಯಲ್ಲಿ ಹೇಗೆ ಸಬ್ಮಿಟ್ ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ನೋಡೋಣ. ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ವೀಕ್ಷಿಸಿ. ಸ್ಪೋರ್ಟ್ಸ್ ಪಾರ್ಟಿಸಿಪೇಷನ್ ಫಾರ್ಮ್ ಅರ್ಜಿ ಸಲ್ಲಿಸುವ ಮೊದಲು ಸಿದ್ಧಪಡಿಸಿಕೊಳ್ಳಬೇಕಾದಂಥ ದಾಖಲೆಗಳು: ಸ್ಕೂಲ್ ಡೀಟೇಲ್ಸ್ ಭರ್ತಿ ಮಾಡುವ ವಿಧಾನ, ಸ್ಟೂಡೆಂಟ್ ಡೀಟೇಲ್ಸ್ ನಮೂದಿಸುವ ವಿಧಾನ, ಏಜ್ ಗ್ರೂಪ್ ಆಯ್ಕೆ ಮಾಡಿಕೊಳ್ಳುವುದು, ಸ್ಪೋರ್ಟ್ಸ್ ಇವೆಂಟನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ಹಾಗೆ ಅರ್ಜಿಯನ್ನು ಪ್ರಿವ್ಯೂ ಮಾಡಿ ಸಬ್ಮಿಟ್ ಮಾಡಿ ಅಪ್ಲಿಕೇಶನನ್ನು ಪ್ರಿಂಟ್ ಅಥವಾ ಡೌನ್ಲೋಡ್ ಮಾಡುವಂತಹ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಇಲ್ಲಿ ಅರ್ಜಿ ಸಲ್ಲಿಸಲು ಯಾವ್ಯಾವ ಮಾಹಿತಿಗಳು ಅತಿ ಅವಶ್ಯಕವಾಗಿ ಬೇಕು ಅಂತ ಹೇಳಿದರೆ, ಶಾಲೆಯ ಡೈಸ್ ಕೋಡ್, ತರಗತಿ, ವಿದ್ಯಾರ್ಥಿ ಸ್ಯಾಟ್ಸ್ ಸಂಖ್ಯೆ, ಹಾಗೆ ವಿದ್ಯಾರ್ಥಿಯ ಪೂರ್ಣ ಹೆಸರು, ತಂದೆ ತಾಯಿ ಹೆಸರು, ಜನ್ಮ ದಿನಾಂಕ, ಭಾಗವಹಿಸುವ ಕ್ರೀಡೆಯ ಹೆಸರು, ಅವರ ಒಂದು ಶೂ ಸೈಜ್, ಹಾಗೆಯೇ ಟ್ರ್ಯಾಕ್ ಸೂಟ್ ಸೈಜ್, ಮೊಬೈಲ್ ಸಂಖ್ಯೆ, ಹಾಗೆ ಅವರ ಒಂದು ಫೋಟೋ ಮತ್ತು ಸೈನ್ ಇಮೇಜ್ಗಳು ಬೇಕಾಗುತ್ತವೆ. ಹಾಗೆಯೇ ನಾವು ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ವೆಬ್ಸೈಟ್ ವಿಳಾಸವನ್ನು ನಾವು ನೋಟ್ ಮಾಡಿಕೊಳ್ಬೇಕಾಗಿರುತ್ತದೆ. ಆನ್ಲೈನ್ ಅರ್ಜಿ ಸಲ್ಲಿಸುವ ಮೊದಲು ವಿದ್ಯಾರ್ಥಿಯ ಎಲ್ಲ ವಿವರಗಳನ್ನು ಸ್ಯಾಟ್ಸ್ ಅಂದರೆ SATS ಟ್ರ್ಯಾಕಿಂಗ್ ಸಿಸ್ಟಮ್ ಏನಿದೆ ಅದರಲ್ಲಿ ನಾವು ಎಲ್ಲವನ್ನು ಸರಿಪಡಿಸಿ ಇಟ್ಟುಕೊಂಡಿರಬೇಕಾಗ್ತದೆ. ಹಾಗಾದರೆ ಬನ್ನಿ ನಾವೀಗ ಆನ್ಲೈನ್ನಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ಎಂಬುದನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ನಾವು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಬ್ರೌಸರನ್ನು ಓಪನ್ ಮಾಡಿಕೊಳ್ಳೋಣ. ಇಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕದ ವೆಬ್ಸೈಟ್ ಅಡ್ರೆಸ್ಸನ್ನು ಟೈಪ್ ಮಾಡಿ ಸರ್ಚ್ ಕೊಡೋಣ. ನಮಗೆ ಕರ್ನಾಟಕ ಸ್ಪೋರ್ಟ್ಸ್ ಅಂತಕ್ಕಂತಹ ಒಂದು ಮಾಹಿತಿ ಇಲ್ಲಿ ಇಂಟರ್ಫೇಸ್ ತೆರೆದುಕೊಳ್ಳುತ್ತೆ. ಇದರಲ್ಲಿ ಇಲ್ಲಿ ಮೇಲ್ಗಡೆ ಲಾಗಿನ್ ಅಂತಕ್ಕಂತಹ ಒಂದು ಬಟನ್ ಇರುತ್ತೆ, ಅದನ್ನು ನಾವು ಟಚ್ ಮಾಡಬೇಕು. ಈಗ ನಮಗೆ ಲಾಗಿನ್ ಪೇಜ್ ಓಪನ್ ಆಗಿದೆ. ಈ ಒಂದು ಲಾಗಿನ್ ಪೇಜ್ನಲ್ಲಿ ಎಂಟರ್ ಯೂಸರ್ ನೇಮ್ ಅಂತ ಇದೆ, ಹಾಗೆ ಎಂಟರ್ ಪಾಸ್ವರ್ಡ್ ಅಂತ ಇದೆ. ಹಾಗಾದರೆ ಇಲ್ಲಿ ನಾವು ನಮ್ಮ ಶಾಲೆಯ MDM SNF ಏನು ಸಮಗ್ರ ಶಿಕ್ಷಣ ಕರ್ನಾಟಕದ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಇದೆ, ಅದನ್ನೇ ನಾವು ಇಲ್ಲಿ ಎಂಟ್ರಿ ಮಾಡಬೇಕು. ಅಥವಾ ನಮ್ಮ ಸ್ಕೂಲಿನ ಡೈಸ್ ಕೋಡ್ ಏನಿದೆ, ಯೂಸರ್ ನೇಮು ಅದೇ ಆಗಿರುತ್ತೆ ಮತ್ತು ಪಾಸ್ವರ್ಡು ಅದೇ ಆಗಿರುತ್ತೆ. ಹಾಗಾಗಿ ನಮ್ಮ ಶಾಲೆಯ ಯೂಸರ್ ನೇಮ್ ಡೈಸ್ ಕೋಡನ್ನು ಇಲ್ಲಿ ನಾವು ಎಂಟ್ರಿ ಮಾಡ್ಕೊಳ್ಳೋಣ. ನಾನಿಲ್ಲಿ ನಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ತಾ ಇದ್ದೇನೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯ ಒಂದು ಸ್ಪೋರ್ಟ್ಸ್ಗೆ ಅರ್ಜಿ ಸಲ್ಲಿಸುವಂತಹ ಮುಖಪುಟ ತೆರೆದುಕೊಳ್ಳುತ್ತೆ. ಶಾಲೆಯ ಹೆಸರು ತೋರಿಸುತ್ತೆ. ಹಾಗೆ ಇಲ್ಲಿ ನಮಗೆ ಎಂಟರ್ ಸ್ಟೂಡೆಂಟ್ ಸ್ಯಾಟ್ಸ್ ನಂಬರ್ ಅಂತಕ್ಕಂತಹ ಬಾಕ್ಸು ಕಾಣಿಸುತ್ತೆ. ಈ ಒಂದು ಸ್ಯಾಟ್ಸ್ ID-ಯನ್ನು ಎಂಟ್ರಿ ಮಾಡುವಂತಹ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಾವು ಎಂಟ್ರಿ ಮಾಡಲು ಹೋಗ್ತಕ್ಕಂತಹ ವಿದ್ಯಾರ್ಥಿಯ SATS ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕಾಗ್ತದೆ. ಫೆಚ್ ಅಂತಕ್ಕಂಥ ಏನು ಬಟನ್ ಇದೆ, ನೀಲಿ ಬಟನ್ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ನಮಗೆ ಆ ವಿದ್ಯಾರ್ಥಿಯ ಒಂದು ಮಾಹಿತಿ ತೆರೆದುಕೊಳ್ಳುತ್ತೆ. ಯಾವ್ಯಾವ
ಒಂದು ಇವೆಂಟ್ಗಳಲ್ಲಿ ವಿದ್ಯಾರ್ಥಿ ಭಾಗವಹಿಸುತ್ತಾನೆ ಅನ್ನೋದನ್ನು ನಾವಿಲ್ಲಿ ಚೂಸ್ ಮಾಡಬೇಕು. ಏಜ್ ಗ್ರೂಪು 6 ಮತ್ತು 7ನೇ ತರಗತಿಯವರಾಗಿದ್ದರೆ ಮಿನಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದರಲ್ಲಿ ಏಜ್ ಗ್ರೂಪ್ ಮಿನಿ ಅಂದರೆ ಅಂಡರ್ 14. ಅದರಲ್ಲಿ ಯಾವ ಆಟಗಳಲ್ಲಿ ಇಂಡಿವಿಜುವಲ್ ಆಟಗಳು ಪಾರ್ಟಿಸಿಪೇಷನ್ ಟೈಪ್ ಅಂತ ಇದೆ, ಅಲ್ಲಿ ಇಂಡಿವಿಜುವಲ್ ಗ್ರೂಪ್ ಅಂತ ಇರುತ್ತೆ. ಅದರಲ್ಲಿ ನಾವು ಇಂಡಿವಿಜುವಲ್ ಆಟಗಳಲ್ಲಿ ಭಾಗವಹಿಸಿದರೆ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಂಡಿವಿಜುವಲ್ನಲ್ಲಿ ಯಾವ ಆಟಗಳು ಕೆಟಗರಿ ಅಂತ ಬರುತ್ತೆ, ಇಲ್ಲಿ ಕೆಟಗರಿ ಟೈಪು. ಇಲ್ಲಿ ಕೆಟಗರಿ ಟೈಪ್ ಇದೆ, ಹಾಗೆ ಗೇಮ್ಸ್ ಅಂತ ಇರುತ್ತೆ, ಡಿಸ್ಯಾಬಿಲಿಟಿ, ಹಾಗೆ ಜೆಂಡರ್ ನಾವು ಆಲ್ರೆಡಿ SATSನಲ್ಲಿ ಟೈಪ್ ಮಾಡಿರ್ತೇವೆ. ಈಗ ನಾವಿಲ್ಲಿ ಇಂಡಿವಿಜುವಲ್ ಚೂಸ್ ಮಾಡಿ ಕೆಟಗರಿ ಸ್ಪೋರ್ಟ್ಸ್ ಕೆಟಗರಿಯನ್ನು ಅಥ್ಲೆಟಿಕ್ಸ್ ಅಂತ ಚೂಸ್ ಮಾಡ್ಕೊಳ್ಳೋಣ. ನಂತರ ನಮಗೆ ಇಲ್ಲಿ ಅಥ್ಲೆಟಿಕ್ಸ್ ಕೆಟಗರಿ ಜೆಂಡರ್ ಮತ್ತು ಡಿಸ್ಯಾಬಿಲಿಟಿ ಆಲ್ರೆಡಿ ನಮಗೆ SATSನಲ್ಲಿ ಪ್ರಿಫಿಲ್ಡ್ ಮಾಹಿತಿ ತೆಗೆದುಕೊಂಡಿರುತ್ತೆ. ನಾವಿಲ್ಲಿ ಇಂಡಿವಿಜುವಲ್ನಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಯಾವ ಸ್ಪೋರ್ಟ್ಸನ್ನು ಮಗು ಆಡಲಿಕ್ಕೆ ಹೋಗ್ತಾ ಇದ್ದಾನೆ ಅನ್ನೋದನ್ನು ಇಲ್ಲಿ ಚೂಸ್ ಮಾಡಬೇಕು. ನಾನಿಲ್ಲಿ ಹೈ ಜಂಪನ್ನು ಚೂಸ್ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಹೈ ಜಂಪಲ್ಲಿ ಸಬ್ ಕೆಟಗರಿ ಏನಾದರೂ ಇದ್ದರೆ ಅದನ್ನು ಚೂಸ್ ಮಾಡಬೇಕು. ಇಲ್ಲಾಂದರೆ ನಾವಿಲ್ಲಿ ಆ್ಯಡ್ ಇವೆಂಟ್ ಅಂತಕ್ಕಂಥ ಏನು ಬಟನ್ ಇದೆ ಗ್ರೀನ್ ಬಾಕ್ಸಲ್ಲಿ, ಈ ಆ್ಯಡ್ ಇವೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇವೆಂಟ್ ಆ್ಯಡೆಡ್ ಸಕ್ಸಸ್ಫುಲಿ, ಇಲ್ಲಿ ನೋಡಿ ಇವೆಂಟ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಹೀಗೆ ನಾವು ಒಂದು ಇವೆಂಟನ್ನು ಆ್ಯಡ್ ಮಾಡಿದೆವು. ಹಾಗೆಯೇ ಅದೇ ವಿದ್ಯಾರ್ಥಿ ಮತ್ತೊಂದು ಇವೆಂಟಲ್ಲಿ ಭಾಗವಹಿಸಿದರೆ ಸೇಮ್ ಇಲ್ಲಿ ನಾವು ಇಂಡಿವಿಜುವಲ್ ಕೆಟಗರಿ ಅಥ್ಲೆಟಿಕ್ಸ್ ಅಂತ ಚೂಸ್ ಮಾಡಿ ಇಲ್ಲಿ ಗೇಮ್ಸ್ ಯಾವ್ದ್ಯಾವ್ದು ಆಡ್ತಾನೆ ಅನ್ನೋದನ್ನು ಇಲ್ಲಿ ನಾವು ಚೂಸ್ ಮಾಡಬೇಕಾಗ್ತದೆ. ಹಾಗೆಯೇ ಗ್ರೂಪ್ ಆಟಗಳಲ್ಲಿ ಭಾಗವಹಿಸಿದರೆ ಪಾರ್ಟಿಸಿಪೇಷನ್ ಟೈಪನ್ನು ಇಲ್ಲಿ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಗೇಮ್ಸನ್ನು ಕ್ಲಿಕ್ ಮಾಡಬೇಕು ಗ್ರೂಪ್ ಸೆಲೆಕ್ಟ್ ಮಾಡಿದಾಗ. ಹಾಗೆ ಇಲ್ಲಿ ಅಥ್ಲೆಟಿಕ್ಸ್ ಅಥವಾ ಗೇಮ್ಸ್ ಅಂತ ಏನಿದೆ, ಇಲ್ಲಿ ನಾವು ಮಗುವಿನ ಯಾವ ಗೇಮಲ್ಲಿ ಆಡ್ತಾನೆ ಗ್ರೂಪಲ್ಲಿ ಇಲ್ಲಿ ನಮಗೆ ನಾನಾ ಥರದ ಕೆಟಗರಿ ಗೇಮ್ಸ್ ಇರುತ್ತೆ. ಇದರಲ್ಲಿ ನಾನು ಇಲ್ಲಿ ಖೋ ಖೋ ಚೂಸ್ ಮಾಡ್ತಾ ಇದ್ದೀನಿ. ನಂತರ ಆ್ಯಡ್ ಇವೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವೆಂಟ್ ಆ್ಯಡೆಡ್ ಸಕ್ಸಸ್ಫುಲಿ. ಹಾಗೆಯೇ ಮತ್ತೊಂದು ಆಟದಲ್ಲಿ ಭಾಗವಹಿಸಿದರೆ ನಾವು ಮತ್ತೊಂದು ಆಟವನ್ನು ನಾವಿಲ್ಲಿ ಚೂಸ್ ಮಾಡಬಹುದು. ಹಾಗೆಯೇ ನಾನಿಲ್ಲಿ ಇಂಡಿವಿಜುವಲ್ನಲ್ಲಿ ಇನ್ನೊಂದು ಆಟವನ್ನು ಎಂಟ್ರಿ ಮಾಡ್ತೇನೆ. ಇಂಡಿವಿಜುವಲ್ ಅಥ್ಲೆಟಿಕ್ಸ್ ಗೇಮ್ಸಲ್ಲಿ $600 ಮೀಟರ್ ಅನ್ನು ಚೂಸ್ ಮಾಡಿ ನಾನಿಲ್ಲಿ ಆ್ಯಡ್ ಇವೆಂಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇವೆಂಟ್ ಆ್ಯಡೆಡ್ ಸಕ್ಸಸ್ಫುಲಿ. ಓಕೆ, ಈ ರೀತಿಯಾಗಿ ಮಗು ಭಾಗವಹಿಸ್ತಕ್ಕಂತಹ ಎಲ್ಲ ಒಂದು ಆಟಗಳನ್ನು ನಾವಿಲ್ಲಿ ಚೂಸ್ ಮಾಡಿ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ವಿದ್ಯಾರ್ಥಿಯ ಪೂರ್ಣ ಹೆಸರು, ಹಾಗೆ ಆ ಒಂದು ವಿದ್ಯಾರ್ಥಿಯ ತಂದೆ ಹೆಸರು, ತಾಯಿ ಹೆಸರು, ವಯಸ್ಸು, ಜನ್ಮ ದಿನಾಂಕ, ಶಾಲೆ ಹೆಸರು ಎಲ್ಲ ಮಾಹಿತಿ ಇಲ್ಲಿ ತೆರೆದುಕೊಳ್ಳುತ್ತೆ. ನಾವಿಲ್ಲಿ ಪ್ರಮುಖವಾಗಿ ಆ ವಿದ್ಯಾರ್ಥಿ ಫೀಲ್ಡ್ ಇದೆ, ಅಂದರೆ ಇಲ್ಲಿ ನಾವು ಟೈಪ್ ಮಾಡಲೇಬೇಕು. ಅಲ್ಲಿ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಅಂತ ಇದೆ. ಮಗುವಿನ ಮುಖದ ಮೇಲೆ ಆಗಲಿ ಮೈ ಮೇಲೆ ಎಲ್ಲಿಯಾದರೂ ಕಲೆಗಳು ಮಾರ್ಕ್ಗಳು ಏನಾದರೂ ಇದ್ದರೆ ಅದನ್ನು ಆ್ಯಡ್ ಮಾಡಬೇಕು. ಇಲ್ಲದಿದ್ದರೆ ನೋ ಮಾರ್ಕ್ಸ್ ಅಂತ ನಾವು ಟೈಪ್ ಮಾಡಬೇಕಾಗ್ತದೆ. ಮ್ಯಾಂಡೇಟರಿ ಇದೆ, ಹಾಗಾಗಿ ನಾವು ಅಲ್ಲಿ ಟೈಪ್ ಮಾಡಲೇಬೇಕು. ಹಾಗೆ
ಟ್ರ್ಯಾಕ್ ಸೂಟ್ ಸೈಜನ್ನು ನಾವಿಲ್ಲಿ ಟೈಪ್ ಮಾಡಬೇಕು. ಮಗುವಿನ ಟ್ರ್ಯಾಕ್ ಸೂಟ್ ಸೈಜ್ ನಾವಿಲ್ಲಿ ಎಂಟ್ರಿ ಮಾಡಿ, ಹಾಗೆ ಶೂ ಸೈಜನ್ನು ಎಂಟ್ರಿ ಮಾಡಬೇಕು. ಮ್ಯಾಂಡೇಟ್ರಿ ಇದ್ದಾವೆ, ಹಾಗಾಗಿ ಐಡೆಂಟಿಫಿಕೇಷನ್ ಮಾರ್ಕ್ಸ್, ಟ್ರ್ಯಾಕ್ ಸೂಟ್ ಸೈಜ್ ಹಾಗೆ ಶೂ ಸೈಜು ಮ್ಯಾಂಡೇಟ್ರಿ ಇದ್ದಾವೆ. ಅವುಗಳನ್ನು ನಾವಿಲ್ಲಿ ಫಿಲ್ ಮಾಡಿ, ನಂತರ ಅಪ್ಲೋಡ್ ಫೋಟೋ, ನಾವಿಲ್ಲಿ ಮಗುವಿನ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಹಾಗೆ ಮಗುವಿನ ಒಂದು ಸಿಗ್ನೇಚರನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದು JPG ಅಥವಾ PNG ಆಗಿರಬಹುದು, ಮತ್ತು 50 KB ಒಳಗಡೆ ಇರಬೇಕು. ಮ್ಯಾಕ್ಸಿಮಮ್ 50 KB, 50 KBಯನ್ನು ದಾಟಿರಬಾರ್ದು. ಆ ರೀತಿಯಾಗಿ ನಾವು ಫೋಟೋ ಮತ್ತು ಸೈನನ್ನು JPG ರೂಪದಲ್ಲಿ ತಯಾರಿಯಲ್ಲಿ ಇಟ್ಕೊಂಡಿರಬೇಕು. ಸೈಜನ್ನು ಫೋಟೋ ರಿಸೈಜ್ನಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ ಅಪ್ಲೋಡ್ ಫೋಟೋ ಮೇಲೆ ಅಂದರೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ಪೋರ್ಟ್ಸ್ ಅಂತಕ್ಕಂತಹ ಆಲ್ಬಮನ್ನು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಮಗುವಿನ ಫೋಟೋದ ಮೇಲೆ ಕ್ಲಿಕ್ ಮಾಡ್ತೇನೆ. ಫೋಟೋ ಬಂದಿದೆ. ನಂತರ ಸಿಗ್ನೇಚರ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿದೆ. ಸಿಗ್ನೇಚರ್ ಬಂತು. ಹಾಗೆ ಇಲ್ಲಿ ನಾವು ಕೆಳಗಡೆ ಮಗುವಿನ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್, ಇವೆಲ್ಲ ರಾಜ್ಯ ಹಾಗೂ ರಾಷ್ಟ್ರ ಹಂತಗಳಲ್ಲಿ ಭಾಗವಹಿಸುವಾಗ ಹೆಲ್ಪ್ ಆಗುತ್ತೆ. ಹಾಗಾಗಿ ಈಗಲೇ ನಾವು ಆ ಮಗುವಿನ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಇದ್ದರೆ ಹಾಕಬಹುದು. ಅಕೌಂಟ್ ನಂಬರ್, IFSC ಕೋಡನ್ನು ಎಂಟ್ರಿ ಮಾಡೋಣ. ಬ್ಯಾಂಕ್ ನೇಮನ್ನು ಟೈಪ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ನಾವಿಲ್ಲಿ ಒಂದು ಡಿಕ್ಲರೇಷನ್ ಫಾರ್ಮ್ ಬರುತ್ತೆ. ಆ ಡಿಕ್ಲರೇಷನ್ ಫಾರ್ಮ್ ಮೇಲೆ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡಿ ಐ ಅಕ್ಸೆಪ್ಟ್ ದ ಡಿಕ್ಲರೇಷನ್ ಅಂತ ಇದೆ. ಪಾಲಕರ ಒಪ್ಪಿಗೆ ಪತ್ರವನ್ನು ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ಚೂಸ್ ಫೈಲ್ ಅಂತ ಏನಿದೆ ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆ ಒಂದು ಡಿಕ್ಲರೇಷನ್ ಫಾರ್ಮನ್ನು PDF ಅಥವಾ ಡಾಕ್ಯುಮೆಂಟ್ ರೂಪದಲ್ಲಿ ನಾವು ತಯಾರಿಯಲ್ಲಿ ಇಟ್ಕೊಂಡಿರಬೇಕು. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಸ್ಪೋರ್ಟ್ಸ್ ಡಿಕ್ಲರೇಷನ್ ಫಾರ್ಮ್ ಅಂತ PDF ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಚೂಸ್ ಮಾಡಿ ಅಪ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿದ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಯುವರ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಂತರ ವಿದ್ಯಾರ್ಥಿಗಳ ಮಾಹಿತಿ ಅಪ್ಲೋಡ್ ಮಾಡಿದ ನಂತರ ನಾವಿಲ್ಲಿ PE ಟೀಚರ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅಲ್ಲಿ PE ಟೀಚರ್ ಅಥವಾ ಶಾಲೆಯ ಮ್ಯಾನೇಜರ್ ಆಗಿ ಸ್ಪೋರ್ಟ್ಸಿಗೆ ಹೋಗ್ತಕ್ಕಂತಹ ಶಿಕ್ಷಕರ ಒಂದು ಮಾಹಿತಿಯನ್ನು ನಾವಿಲ್ಲಿ ಭರ್ತಿ ಮಾಡಬೇಕು. PE ಟೀಚರ್ ರಿಜಿಸ್ಟ್ರೇಷನ್ ಫಾರ್ಮ್, ಇಲ್ಲಿ ಅವರ KGRD ನಂಬರನ್ನು ಎಂಟ್ರಿ ಮಾಡಬೇಕು. ನೇಮ್, ಅವರ ಫಾದರ್ ನೇಮ್, ಜೆಂಡರ್, ಡಿಸಿಗ್ನೇಷನ್
ಇಲ್ಲಿ ಡಿಸಿಗ್ನೇಷನ್ ಕೋಚ್ ಅಥವಾ ಮ್ಯಾನೇಜರ್ ಅನ್ನೋದನ್ನು ಇಲ್ಲಿ ನಾವು ಚೂಸ್ ಮಾಡಬೇಕು. ಇಲ್ಲಿ ಮ್ಯಾನೇಜರ್ ಅಂತ ಚೂಸ್ ಮಾಡ್ತೇನೆ. ಅವರ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಬರ್ತನ್ನು ಚೂಸ್ ಮಾಡಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ ಎಂಟ್ರಿ ಮಾಡಿದ ನಂತರ ಅವರ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅವರ ಫೋಟೋವನ್ನು ನಾವು ಸೇವ್ ಮಾಡಿದಂಥ ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿ ಅವ್ರ ಫೋಟೋ ಬರುತ್ತೆ. ಈಗ ನಾವು ಈ ರಿಜಿಸ್ಟರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಪಿ ಟೀಚರ್ ರಿಜಿಸ್ಟರ್ಡ್ ಸಕ್ಸಸ್ಫುಲಿ.